ಹಾಯ್, ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿಗೆ ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂದರೆ, ಫ್ಯೂಚರಲ್ಲಿ ಕ್ರೋರ್ನ ಅರ್ನ್ ಮಾಡ್ಬೋದಂತ ಸ್ಟಾಕ್ಸ್ ಯಾವುದು, ಥೌಸಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕ್ರೋರ್ನ ಅರ್ನ್ ಮಾಡ್ಬೋದಂತ ಸ್ಟಾಕ್ಸ್ ಯಾವುದು ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಫಸ್ಟು ಏನಂದರೆ ಯಾವುದು ಡಿಮ್ಯಾಂಡಲ್ಲಿದೆ ವಿತ್ ಪ್ರೂಫ್ ಜೊತೆ ನೋಡೋಣ. ಮೊದಲಿಗೆ ನಾವು ಈಗ ನೀವು ನೋಡಿದ್ರೆ ಇತ್ತೀಚೆಗೆ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ ತುಂಬ ಆಗ್ತಾ ಇದೆ. ಓಕೆ, ಆ್ಯಂಡ್ ಪ್ರೀವಿಯಸ್ ನೋಡಿ, ಇದು ಪ್ರೀವಿಯಸ್ ಇಯರ್ ಗ್ರಾಫು 2013 ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಆ್ಯಂಡ್ 2023ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ. ಅದೇ ರೀತಿ ಇವತ್ತಿಗೆ ನೀವು ನೋಡಿದ್ರೆ ಎಲೆಕ್ಟ್ರಿಸಿಟಿ ತುಂಬ ರಿಕ್ವೈರ್ ಇದೆ. ಯಾಕಂದರೆ ಎಲ್ಲ ವೆಹಿಕಲ್ಸ್ಗೆ ಎಲೆಕ್ಟ್ರಿಸಿಟಿ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಈ ವೆಹಿಕಲ್ಸ್ ಎಲ್ಲರಿಗೂ ಎಲೆಕ್ಟ್ರಿಸಿಟಿಯಿಂದ ರನ್ ಆಗುತ್ತೆ ಅಂದರೆ ಇದು ಡಿಮ್ಯಾಂಡ್ ಮತ್ತು ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಫ್ಯೂಚರ್ ಅನಾಲಿಸಿಸ್ ಮಾಡಿದ್ರೆ ನೀವು ನೋಡಿ, ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಓಕೆ, ದೆನ್ ಈ ಎಲೆಕ್ಟ್ರಿಸಿಟಿಲಿ ನಾವು ಹೇಗೆ ಸ್ಟಾಕ್ಸ್ನ ಪಿಕ್ ಮಾಡ್ಬೋದು. ಓಕೆ, ಈಗ ಬಂದರೆ ಅನಾಲಿಸಿಸ್ಗೆ ನೋಡಿ, ಎನರ್ಜಿ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ಸು ಹೆಂಗಾಗಿದೆ ಡಿಪೆಂಡೆನ್ಸಿ ಅಂದರೆ, ಈಗ ನೋಡಿ, ಇದು ಎಲ್ಲೋ ಕಲರ್ ಬಂದು ಸೋಲಾರು, ಇದು ಸೆಕೆಂಡ್ ಒಂದು ಕಲರ್ ಆರೆಂಜ್ ಬಂದು ವಿಂಡ್, ರೆಡ್ ಕಲರ್ ಬಂದು ಥರ್ಮಲ್. ಈಗ ಗೌರ್ಮೆಂಟು ಕೂಡ ಗ್ರೀನ್ ಎನರ್ಜಿಗೆ ಪುಷ್ ಮಾಡ್ತಿರೋದ್ರಿಂದ ಫ್ರಮ್ ಲಾಸ್ಟ್ 10 years ಇಂದ ನೋಡಿ, 2015 ಸೋಲಾರ್ ಈ ಲೆವೆಲ್ ಅಲ್ಲಿತ್ತು, ವಿಂಡ್ ಈ ಲೆವೆಲ್ ಅಲ್ಲಿತ್ತು, ಥರ್ಮಲ್ ಈ ಲೆವೆಲ್ ಅಲ್ಲಿತ್ತು. ನೋಡಿ, ಇಯರ್ ಟು ಇಯರ್ ಹಂಗೆ ಬಂದು ಸೋಲಾರ್ ಇದ್ದದ್ದು ನೋಡಿ ಯಾವ ತರ ಗ್ರೋತ್ ಆಗಿದೆ. ನೆಕ್ಸ್ಟ್ ವಿಂಡ್ ನಾರ್ಮಲ್ ಇತ್ತು, ಅದು ಕೂಡ ಚೆನ್ನಾಗಿ ಗ್ರೋತ್ ಆಗಿದೆ. ಬಟ್ ಥರ್ಮಲ್ ಡೌನ್ ಆಗಿದೆ. ಬಿಕಾಸ್ ಏನಕ್ಕೆ ಅಂದ್ರೆ ಗ್ರೀನ್ ಎನರ್ಜಿಗೆ ಪುಷ್ ಮಾಡ್ತಾ ಇದ್ದಾರೆ ಗವರ್ನಮೆಂಟ್ಸ್. ಸೊ ಥರ್ಮಲ್ ಎನರ್ಜಿ ಡಿಕ್ರೀಸ್ ಆಯ್ತಾ ಇದೆ, ವಿಂಡ್ ಇನ್ಕ್ರೀಸ್ ಆಯ್ತಾ ಇದೆ, ಸೋಲಾರ್ ಇನ್ಕ್ರೀಸ್ ಆಗ್ತಿದೆ. ನೀವು ಈಗ ಸ್ಟಾಕ್ಸ್ಗೆ ಬಂದ್ರೆ, ನೀವು ಸೋಲಾರ್ ಸ್ಟಾಕ್ಸ್ ನೋಡಿದ್ರೆ ತುಂಬಾ ಆಲ್ರೆಡಿ ಪೀಕ್ ಕೊಂಡೋಗಿದೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಗ್ರೋತ್ ಆಗೋಕೆ ಆಲ್ರೆಡಿ ಗ್ರೋತ್ ಆಗಿರೋದ್ರಿಂದ ಇನ್ನೂ ಗ್ರೋತ್ ಆಗಬೇಕು ಅಂದ್ರೆ ತುಂಬಾ ರಿಸ್ಕ್ ಇದೆ. ನೀವು ವ್ಯಾರನ್ ರಿನ್ಯೂವಬಲ್ ಟೆಕ್ನಾಲಜೀಸ್ ನೋಡಿದ್ರೆ ನೀವು 1 yearಗೆ 500%, 500ಗೆ ಆಲ್ಮೋಸ್ಟ್ 50,000% ಇನ್ಕ್ರಿಮೆಂಟ್ ಆಗ್ಬಿಟ್ಟಿದೆ. ಸೊ ನೀವು ಸೋಲಾರ್ ಸೆಕ್ಟರ್ಸ್ಗೆ ಬರೋದು ಕಷ್ಟ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಇನ್ಕ್ರಿಮೆಂಟ್ ಆಗಿರೋದ್ರಿಂದ ನೋಡಿ, ಈಗ ಸ್ಟಾಕ್ ಪ್ರೈಸು ಡಿಕ್ರೀಸ್ ಆಗ್ತಾ ಇದೆ. ಸೊ ಈಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಫಿಯರ್ ಇದೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಆಗ್ಬೋದು ಅಗೇನ್. ಬಟ್ ಈಗ ಇನ್ವೆಸ್ಟ್ಮೆಂಟ್ ಮಾಡೋಕೆ ತುಂಬಾ ಕಷ್ಟ ಅನಿಸ್ತಾ ಇದೆ. ಅದೇ ರೀತಿ ಸೊ ನಾವು ಸೋಲಾರ್ ಸೆಕ್ಟರ್ಗೆ ಹೋದ್ರೆ ಅದೇ ಪೀಕ್ ಇರೋದ್ರಿಂದ ಅದಕ್ಕೆ ಹೋಗೋಕೆ ಸ್ವಲ್ಪ ಫಿಯರ್ ಇದೆ. ಸೊ ವಿಂಡ್ ಸೆಕ್ಟರ್ ನೋಡೋಣ. ವಿಂಡ್ ಸೆಕ್ಟರ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಕಡಿಮೆ ಇದೆ. ಯಾಕಂದ್ರೆ ವಿಂಡ್ ಸೆಕ್ಟರ್ ಅಲ್ಲಿ ಬರದೆ 2 ಕಂಪ್ನಿ. ನನಗ್ ಗೊತ್ತಿರೋ ಪ್ರಕಾರ ಈಗ ಟ್ರೆಂಡ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇರೋದು ವಿಂಡ್ ಕಂಪ್ನೀಸ್ ಅಲ್ಲಿ. ಒಂದು ಫಸ್ಟ್ನೇ ಸ್ಟಾಕ್ಸ್ ಬಂದು ಸುಜ್ಲಾನ್. ಓಕೆ, ಇದ್ರ ಬಗ್ಗೆ ನೀವು ಅನಾಲಿಸಿಸ್ ಮಾಡಕ್ ಹೋದ್ರೆ ಇದು ನೋಡಿ, ಸುಜ್ಲಾನ್ ಅಂತ, ಇದು ಗ್ಲೋಬಲ್ ರಿನ್ಯೂವಬಲ್. ಇದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಕ್ ಹೋದ್ರೆ ಇದು ವಿಂಡ್ ಸೆಕ್ಟರ್ ಅಲ್ಲೇ ವರ್ಕ್ ಮಾಡುತ್ತೆ. ಮತ್ತೆ ಇದ್ರದ್ದು ನೋಡಿ, ಸಾಲ ತುಂಬಾ ಕಡಿಮೆ ಮಾಡಿದ್ದಾರೆ ಇಯರ್ ಟು ಇಯರ್. ಏನಕ್ಕೆ ಅಂದ್ರೆ ನೋಡಿ, ನೀವು ಫಸ್ಟ್ ಪೂರ್ತಿ ವಿಡಿಯೋನ ನೋಡಿ. ಯಾಕಂದ್ರೆ ಫುಲ್ ರಿಸ್ಕ್ ನ ನೀವು ಅನಲೈಸ್ ಮಾಡ್ಬೇಕು, ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿ. ಯಾಕಂದ್ರೆ ತುಂಬಾ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಇದ್ರಲ್ಲಿ. ನೋಡಿ, ನೀವು 1 yearಗೆ ಗ್ರಾಫ್ ತುಂಬಾ ಚೆನ್ನಾಗಿದೆ, ಅಪ್ವರ್ಡ್ ಅಲ್ಲೇ ಹೋಗ್ತಾ ಇದೆ. ಈಗ ಲಾಸ್ಟ್ 1 year ಇಂದ 3 year ಅಲ್ಲೂ ಕೂಡ ಚೆನ್ನಾಗಿದೆ. ಫುಲ್ ಕನ್ಸಾಲಿಡೇಷನ್ ಫೇಸ್ ಇತ್ತು, ದೆನ್ ಅಗೇನ್ ಗ್ರೋತ್ ಸಿಕ್ತು. ಬಟ್ ನೀವು 5 year ಅಲ್ಲೂ ಚೆನ್ನಾಗಿದೆ, ಒಳ್ಳೆ ಕನ್ಸಾಲಿಡೇಷನ್ ಫೇಸ್ ಇರುತ್ತೆ, ಹಂಗೆ ಇಂಪ್ಲಿಮೆಂಟ್ ಆಗುತ್ತೆ. ಬಟ್ ನೀವು ಮ್ಯಾಕ್ಸಿಮಮ್ ಗ್ರಾಫ್ ಆಗ್ತು ಅಂದ್ರೆ ತುಂಬಾ ಡೌನ್ ಆಗಿದೆ. ಸೊ ಇಲ್ಲಿ 300 ರೂಪಾಯಲ್ಲಿ ಇದ್ದಂತ ಸ್ಟಾಕ್ಸ್ ಅಗೈನ್ ನೋಡಿ 6, 7, 2 rupees ಎಲ್ಲ ಬಂದಿತ್ತು. ಮತ್ತೆ ಈಗ ಅಗೈನ್ ಗ್ರೋತ್ ಆಗ್ತಾ ಇದೆ. ಸೊ ಇದೊಂದು ಬ್ಯಾಡ್ ಕಂಟೆಂಟ್. ಯಾಕಂದ್ರೆ ಈ ಟೈಮಲ್ಲಿ ತುಂಬಾ ಸಾಲ ಜಾಸ್ತಿ ಆಗಿ ಸಾಲನ ಮಾರಕ್ಕೆ, ಈಗ ನೋಡಿ, ನೀವು ಇನ್ವೆಸ್ಟರ್ಸ್ ಹೋದ್ರೆ ಪ್ರಮೋಟರ್ಸ್ ಹೋಲ್ಡಿಂಗು ತುಂಬಾ ಕಡಿಮೆ ಇದೆ. ಅದೇ ಎಲ್ಲಾನು ಈಗ ಎಲ್ಲ ಸಾಲನು ತೀರಿಸ್ತಾ ಇದ್ದಾರೆ. ಸೊ ಈಗ ಒಂದು ಗ್ರೋತ್ ಫೇಸ್ ಸಿಗ್ತಾ ಇದೆ.
ಸೊ ನೀವು ಇದನ್ನ ಅನಾಲಿಸಿಸ್ ಮಾಡಕ್ ಹೋದ್ರೆ ನೋಡಿ, ಪ್ರಾಫಿಟ್ ಲಾಸ್ ಬಂದ್ರೆ ಲಾಸ್ಟ್ 2021 ಇಂದ ನೋಡ್ಕೊಳ್ಳಿ, 500, 900, 800, 1000, 1200 ಇನ್ಕ್ರಿಮೆಂಟ್ ಅಲ್ಲೇ ಬರ್ತಾ ಇದೆ. ಸೇಲ್ಸ್ ಅಷ್ಟೇ 5, 6, 7 ಇನ್ಕ್ರಿಮೆಂಟ್ ಅಲ್ಲೇ ಹೋಗ್ತಾ ಇದೆ. ಆಮೇಲೆ ನೆಟ್ ಪ್ರಾಫಿಟ್ ಅಲ್ಲೂ ನೋಡಿ ಇನ್ಕ್ರಿಮೆಂಟ್ ಫೇಸ್ ಅಲ್ಲೇ ಇದೆ. ಓಕೆ, ಸೊ ದೆನ್ ಇದರಲ್ಲಿ ಮೇನ್ ಡ್ರಾಬ್ಯಾಕ್ ಏನಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಒಂದು ತುಂಬಾ ಕಡಿಮೆ ಇದೆ. ಸೊ ಇದು ರಿಸ್ಕ್ ಫ್ಯಾಕ್ಟರ್, ಇದೇ ಒಂದು ಡಿಸ್ಅಡ್ವಾಂಟೇಜ್ ಈ ಕಂಪ್ನಿಗೆ. ಓಕೆ, ಬಟ್ ನೀವು ನೋಡಿ FIS ಅವರು ಹೆಂಗ್ ಬೈ ಮಾಡ್ತಾ ಇದಾರೆ ಅಂದ್ರೆ ಇಯರ್ ಟು ಇಯರ್ ಇನ್ಕ್ರಿಮೆಂಟ್ ಆಗ್ತಾ ಇದಾರೆ, 7, 10, 17, 19, 21. ಸೊ FIS ಅವರು ತುಂಬಾ ವ್ಯಾಲ್ಯೂ ಕಂಪ್ನಿಲಿ ಇರೋದ್ರಿಂದನೇ ಈ ತರ ಇನ್ಕ್ರಿಮೆಂಟ್ ಮಾಡ್ತಾ ಇದಾರೆ ಅವರು ಸ್ಟಾಕ್ಸ್ ನ. ಓಕೆ, ಅವ್ರ ಇನ್ವೆಸ್ಟ್ಮೆಂಟ್ ಯಾವಾಗ್ಲೂ ಇನ್ಕ್ರಿಮೆಂಟ್ ಆಗ್ತಾ ಇದೆ. ಇವನ್ DAS ಅವರು ಕೂಡ ಇನ್ಕ್ರಿಮೆಂಟ್ ಅಲ್ಲೇ ಮಾಡ್ತಾ ಇದ್ದಾರೆ. 6, 6, 9 ಬಂದಿದ್ದಾರೆ ಪುನಃ. ಓಕೆ, ಸೊ ಇದು ಅಡ್ವಾಂಟೇಜ್ ಆದ್ರೆ ಪ್ರಮೋಟರ್ ಹೋಲ್ಡಿಂಗು ತುಂಬಾ ಕಡಿಮೆ ಇದೆ, ಅದೇ ಡಿಸ್ಅಡ್ವಾಂಟೇಜು. ಸೊ ನೀವು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೋಗ್ಬೇಕು ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸುಜ್ಲಾನ್ ಅಂತ. ಸುಜ್ಲಾನ್ ಕಂಪ್ನಿ ವೆಬ್ಸೈಟ್ ಅಲ್ಲಿ ನೋಡಿ, ಇಲ್ಲೇ ತೋರಿಸ್ತಾ ಇದೆ ನೋಡಿ, ಇಂಡಿಯಾಸ್ ನಂಬರ್ 1 ರಿನ್ಯೂವಬಲ್ ಸೆಕ್ಟರ್. ಸೊ ಇದೊಂದು ಪ್ಲಸ್ ಪಾಯಿಂಟ್. ಮತ್ತೆ ಇದು ವರ್ಲ್ಡ್ ಅಲ್ಲೂ ಕೂಡ ಇವ್ರ ಪ್ರಾಜೆಕ್ಟ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇಂಡಿಯಾದಲ್ಲಿ ಇದೇ ನಂಬರ್ 1 ಇದೆ. ವರ್ಲ್ಡ್ ಅಲ್ಲೂ ಕೂಡ ಇದು ಸಮ್ ಪ್ಲೇಸಸ್ ಅಲ್ಲಿ ವಿತ್ ಇನ್ 100 ಅಲ್ಲಿ ಬರುತ್ತೆ. ಸೊ ಒಂದು ಒಳ್ಳೆ ಕಂಪ್ನಿ. ಅಂಡ್ ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಆಲ್ರೆಡಿ 70% ಗೇನ್ ಮಾಡಿದ್ದೀನಿ. ಇವತ್ತು ಒಂದೇ ದಿನ ನಂಗೂ 1600 rupees ಪ್ಲಸ್ ಆಗಿದೆ. ಓವರ್ ಆಲ್ ಆಗಿ 13,000 ಪ್ಲಸ್ ಆಗಿದೆ. ಅಂಡ್ ನಿಮ್ಗೆ ಒಂದು ಡ್ರೀಮ್ ಬರಬೇಕು ಅಂದ್ರೆ ನೋಡಿ, ನಾನೀಗ 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಆಲ್ರೆಡಿ ಈಗ ಬಿಫೋರ್ ಸಮ್ ಡೇಸ್ ಅಲ್ಲಿ ನೋಡಿ, ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋ ಪಿರಮಿಡ್ ಸ್ಟೈಲ್ ಅಲ್ಲಿ ಫಸ್ಟ್ 36 rupees ಆಗಿದ್ದಾಗ 150 ಶೇರ್ನ ಬೈ ಮಾಡಿದೆ. ನೆಕ್ಸ್ಟ್ 45 ಬಂದಾಗ ಇನ್ನು 100 ಪ್ಲಸ್ ಮಾಡಿದೆ. ಪುನಃ ಇನ್ 49 ಬಂದಾಗ 100 ಪ್ಲಸ್ ಮಾಡಿದೆ. ಇವಾಗ ಇದ್ರ ಪ್ರೈಸ್ ನೋಡಿದ್ರೆ 71. ನಂದು ಅವರೇಜ್ ಬಂದು 42 ಇದೆ. ಈಗ ಪ್ರೆಸೆಂಟ್ 71 ಇದೆ. ಪಕ್ಕಾ ಇದು 80, 84 ಹಾಗೆ ಆಗುತ್ತೆ. 100% ನಿಯರ್ಲಿ. ಸಮ್ ಡೇಸ್ ಅಲ್ಲಿ ದಿನ 5% ಇನ್ಕ್ರಿಮೆಂಟ್ ಆಗ್ತಾನೆ ಹೋಗ್ತಿದೆ. ಸೊ ಇದು ತುಂಬಾ ಚೆನ್ನಾಗಿದೆ ನನ್ನ ಅಭಿಪ್ರಾಯಕ್ಕೆ. ಸೊ ನೀವು ಸ್ಟಡಿ ಮಾಡಿ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ನೀವು ಲಾಂಗ್ ಟರ್ಮ್ಗೆ ಮಿನಿಮಮ್ ನೋಡಿ, ನನ್ನ ಶೇರ್ ಫೆಬ್ರವರಿ ಮಾಡಿದಾಗ್ಲೂ 47 ಇತ್ತು. ಬಟ್ ಆಮೇಲೆ ನೆಗೆಟಿವ್ಲೇ ಇತ್ತು ಅಪ್ ಟು 2 to 3 months. ಈಗ ನೋಡಿ, ಇಲ್ಲಿ ಆಫ್ಟರ್ ಜೂನ್ ಓನ್ಲಿ ನಂಗೆ ಪ್ರಾಫಿಟ್ ಬರ್ತಾ ಇರೋದು. ಸೊ ಸಮ್ ಟೈಮ್ಸ್ ಹೋಲ್ಡ್ ಮಾಡ್ಲೇಬೇಕು. ನೀವು 5 yearsಗೆ ಲಾಂಗ್ ಟರ್ಮ್ ಪ್ಲಾನ್ ಇದ್ರೆ ಈ ಸ್ಟಾಕ್ಸ್ ನ ಸ್ಟಡಿ ಮಾಡಿ. ಓಕೆ, ಮತ್ತೆ ಈ 20,000 ಲೆಕ್ಕಕ್ಕೆ ಹೆಂಗಾಗುತ್ತೆ ಅಂತ ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿ, ಇಲ್ಲಿ ರೂಪೀಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನಾನು, ನೀವೇ ನೋಡ್ದಂಗೆ ಇಲ್ಲಿ ನೋಡಿ 20 ಇಲ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್, ಇನ್ವೆಸ್ಟೆಡ್ ವ್ಯಾಲ್ಯೂ 20,000 ಮಾಡಿದ್ದೀನಿ. ಓಕೆ, ಈಗ ಆಲ್ರೆಡಿ ನನಗೆ 70% ಪ್ರಾಫಿಟ್ ಅಲ್ಲಿ ಇದ್ದೀನಿ. ಸೊ 1 yearಗೆ ಇದು ಎಷ್ಟು ಕೊಡುತ್ತೆ ಅಂತ ನೀವೇ ನೋಡಿ. ಬ್ಯಾಕ್ವರ್ಡ್ ಗ್ರಾಫ್ ನ ಯೂಸ್ ಮಾಡಿ 1 yearಗೆ ಇದು 268% ರಿಟರ್ನ್ ಕೊಟ್ಟಿದೆ. ಓಕೆ, ನಮ್ಗೆ 268 ಬೇಡಿ, ಜಸ್ಟ್ ಹಾಫ್ 133 ಹಾಕಿ ಪರ್ ಇಯರ್. ನೀವು 5 years ಹೋಲ್ಡ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ 0.5% ಪ್ರಾಫಿಟೇ ಬರಲಿ. ಮಾಡಿದ್ರೆ ನಿಮ್ಗೆ ಕ್ಯಾಲ್ಕುಲೇಟ್ ಅಂತ ಒತ್ತಿ ಎಷ್ಟು ಬರ್ಬೋದು ಅಂತ ನೀವೇ ನೋಡಿ. 1 yearಗೆ 70,000 ಆಗುತ್ತೆ. 133% ಇನ್ಕ್ರಿಮೆಂಟ್ ಆದ್ರೆ 20 ಇರೋದು 70 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಯರ್ 2.5 ಲಕ್ಷ ಆಗುತ್ತೆ. ಅಂಡ್ 3ನೇ ಇಯರ್ ನಿಯರ್ಲಿ 8 lakh. 4th year 31. 5th year ನೋಡಿ 1 crore ಆಗುತ್ತೆ.
ಇದು ಹಿಂಗೆ ಗ್ರೋತ್ ಆಗ್ತು ಅಂದ್ರೆ ಸೋಲಾರ್ ಸೆಕ್ಟರ್ಸ್ ತರನೇ 133% ಪರ್ ಇಯರ್ ಬಂದ್ರೆ ನಿಮ್ಗೆ 5 ಇಯರ್ ಅಲ್ಲಿ ನೋಡಿ 1,09,63,878 rupees. ಓಕೆ, ಸೊ ಇದು ಸ್ವಿಟ್ಜರ್ಲ್ಯಾಂಡ್ ನ ಅನಾಲಿಸಿಸ್. ಬಟ್ ಇದ್ರಲ್ಲೂ ಡ್ರಾಬ್ಯಾಕ್ಸ್ ಇದೆ, ಅದನ್ನು ನೀವು ಸ್ಟಡಿ ಮಾಡಲೇಬೇಕು. ಯಾಕಂದ್ರೆ ಇದ್ರಲ್ಲಿ ಮೇನ್ ಡ್ರಾಬ್ಯಾಕ್ಸ್ ಏನಂದ್ರೆ ಇನ್ವೆಸ್ಟರ್ಸ್ ಹೋಲ್ಡಿಂಗು ತುಂಬಾ ಕಡಿಮೆ ಇದೆ. ಸೆಕ್ಟರ್ ಚೆನ್ನಾಗಿದೆ, ಕಂಪ್ನಿನೂ ಚೆನ್ನಾಗಿದೆ, ಬಟ್ ಪ್ರಮೋಟರ್ ಹೋಲ್ಡಿಂಗ್ ತುಂಬಾ ಕಡಿಮೆ ಇದೆ. ಇದು ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಇರೋದೇ ಇದ್ರದ್ದು ಡಿಸ್ಅಡ್ವಾಂಟೇಜಸ್. ಆಮೇಲೆ ಇದ್ರ ಚಾರ್ಟ್ ಬಂದು ಬಿಫೋರ್ ಈ ತರ ಕ್ರಾಶ್ ಆಗಿತ್ತು, ಸೊ ಅದೊಂದು ಡ್ರಾಬ್ಯಾಕ್. ಇವೆರಡು ಡ್ರಾಬ್ಯಾಕ್ಸ್ ನ ನೀವು ಸ್ಟಡಿ ಮಾಡಿ, ಮತ್ತೆ ಇನ್ನು ಜಾಸ್ತಿ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಎಲ್ಲರಿಗೂ. ಚೆನ್ನಾಗಿ ಹೋಗ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೇ ರೀತಿ ಅಂತ ಕೇಳ್ಕೊತಾ ನಾನು ಮತ್ತೆ ಮುಗಿಸ್ತೀನಿ. ಥ್ಯಾಂಕ್ ಯು ಆಲ್. ಈ ಸ್ಟಾಕ್ ನ ಫುಲ್ ಸ್ಟಡಿ ಮಾಡಿ 5 ಇಯರ್ಸ್ಗೆ ಲಾಂಗ್ ಟರ್ಮ್ಗಾದ್ರೆ ಅಷ್ಟೇ ಹೋಲ್ಡ್ ಮಾಡೋಕೆ ಟ್ರೈ ಮಾಡಿ. ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಷ್ಟ, ಯಾಕಂದ್ರೆ 4 ಮಂತ್ 3 ಮಂತ್ಸ್ ಅಲ್ಲೆಲ್ಲ ಹೇಳಕ್ಕಾಗಲ್ಲ. ಸೊ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಸ್ಟಾಕ್ ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಎಸ್, ಥ್ಯಾಂಕ್ ಯು ಆಲ್.